ಧರ್ಮಸ್ಥಳ ಗ್ರಾಮದ ನೂರಾರು ಶವ ಹೂತಿಟ್ಟ ಪ್ರಕರಣ. ಪಾಯಿಂಟ್ 6ರಲ್ಲಿ ಸಿಕ್ಕ ಅಸ್ಥಿ ಪಂಜರ ಮಣಿಪಾಲಕ್ಕೆ ರವಾನೆ. ತಜ್ಞರಿಂದ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಸಾಧ್ಯತೆ. ಸಮಾಧಿ 6ರಲ್ಲಿ ಅಸ್ಥಿ ಪಂಜರ ದೊರಕಿದ್ದೇ ರೋಚಕ. ದೂರುದಾರ ಕೈ ಚೆಲ್ಲಿದ್ರು ಪಟ್ಟು ಬಿಡದ ಎಸ್ಐಟಿ. ತನಿಖಾ ತಂಡದ ದೃಢ ನಿರ್ಧಾರದಿಂದಲೇ ಅಸ್ಥಿ ಪಂಜರ ಪತ್ತೆ. ಸಮಾಧಿಯಲ್ಲಿ ಸಿಕ್ಕ ಎಟಿಎಂ ಪ್ಯಾನ್ ಕಾರ್ಡ್ ರಹಸ್ಯ ಬಯಲು. ನೆಲಮಂಗಲದ ಸುರೇಶ್ ಎಂಬವರಿಗೆ ಸೇರಿದ ಪ್ಯಾನ್ ಕಾರ್ಡ್. ಧರ್ಮಸ್ಥಳದಲ್ಲೇ ಕಾರ್ಡ್ ತಲುಪಿದ್ದು ಹೇಗೆ ಎಂಬ ಬಗ್ಗೆ ಎಸ್ಐಟಿ ತನಿಖೆ. ಲೋಕಸಭೆ ಮತಗಳ್ಳತನ ಆರೋಪಕ್ಕೆ ಕಾಂಗ್ರೆಸ್ ಆಕ್ರೋಶ. ಕಾಂಗ್ರೆಸ್ 5ರಂದು ರಾಹುಲ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಸೇರಿಸಿ ಪ್ರೊಟೆಸ್ಟ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಬಿಗ್ ಡೇ. ಕೆಲವೇ ಹೊತ್ತಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ. ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಸಾಧ್ಯತೆ.